ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬಾನಾಗೆ ರಂಗು ಚೆಲ್ಲಿ ಸೂರ್ಯ ನೇರಿ ತೇರಿ ಬಂದ, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಲೇ ರಂಗ ಬೇ, ಲೇ ಸಿದ್ದ ಬೇ, ಬರಲೇ ಒತ್ತಾತು ಹೋಗಣ ಉಣ್ಣಕ್ಕೆ. ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು, ಬೆಳ್ಳಿ ಮೂಡಿತೋ ಕೋಳಿ ಕೂಗಿತು. ಏನ್ ಮಾಡ್ತಾ ಇದ್ರ ನೀವು? ನೀರ್ ತಕೊಂಬಂದ್ರ? ಮನೆಗೆ ಒಂದ್ ತೊಟ್ಟು ನೀರಿಲ್ಲ, ಜಲ್ದಿ ತಕೊಂಬರ್ರಿ ಅಂತ ಹೇಳಿಲ್ವೇ? ಎರಡು ಬಿಂಗೆ ತಗೊಂಡೋಗಿ ತಾಂಬರಾಗ್ರಿ ಜಲ್ದು. ನೀರ್ ತಾನೇ ಈಗ ಬರ್ತವೆ, ನೀನು ಹೋಗಿ ನಿನ್ ಕೆಲ್ಸ ನೀನ್ ನೋಡ್ಕೊ ಹೋಗಮ್ಮ, ಹೋಗು ಹೋಗು. ನೀರ್ ಬರ್ತವೆ ಏನ್ ಅವೇನೇನು ಆಕಾಶದಿಂದ ಹಾರಾಡ್ಕೊಂಡ್ ಬರ್ತಾವ ನೀರು ನಮ್ಮ ಮನೆಗೆ ಸೀದಾನ? ಅಯ್ಯಲೇ ನಿನಗೆ ಯಾಕೆ? ನೀರ್ ತಾನೇ ದಿನ 10 ಬಿಂಗೆ ಇನ್ನು ಒಂದ್ ವಾರ ನಮ್ಮ ಮನೆಗೆ ಬರ್ತಾ ಇರ್ತವೆ. ಯಾರು ನಾವು ಹೋಗೋದ್ ಬೇಡ, ನಾನು ನೀನು ಹೋಗೋದ್ ಬೇಡ, ಆ ವಾಟ್ಗೆ ಅವು ಬಂದು ಬೀಳ್ತವೆ. ನೀನು ಹೋಗಿ ಅಡ್ಗೆ ಮಾಡಕ್ ಹೋಗಿ. ಅತ್ತೆ ನೀವು ಚೆನ್ನಾಗಿದ್ದೀರಾ ತಾನೇ? ಯಾಕೆ ಹಿಂಗ್ ಕೇಳ್ತಾ ಇದ್ಯಾ? ನನಗೇನಾಗತ್ತೆ? ಕಲ್ಗೊಂಡು ನಿಂತಂಗೆ ನಿಂತಿಲ್ವೇ ಇಲ್ಲಿ? ಕಣ್ ಕಾಣಿಸಲ್ವೇ ನಿನ್ಗೆ? ನಿಂತ್ಕೊಂಬದೇನ ನಿಂತ್ಕೊಂಡಿದ್ದೀರಾ? ನಿಮ್ಗೆ ಮನಸ್ಸು ಸರಿಯಾಗೈತಾ? ಅಲ್ಲ ನೀರ್ ಬಂದ್ ಅದ್ ಹೆಂಗ್ ಬೀಳ್ತವೆ ನಮ್ಮನಿಗೆ? ಏಯ್ ಒಂದ್ ನಿಮಿಷ ನಿಂತ್ಕೊಂಡು ಕಾಯಿ ಇಲ್ಲಿಗೆ. ಇಲ್ಲ ಕಾಯಿ ಬರ್ತಾವ ಇಲ್ವೋ ನೋಡುವಂತೆ. ಸಕಮ್ಮ ಸಕಮ್ಮ ಎಲ್ಲಿಗೆ ಹೋಗ್ಬೇಕೆ ನೀರ? ಏ ಗಂಗಿ ಅವ್ ಹೆಂಗ್ ಬರ್ತವೆ ನೀರು ಅಂತ ಕೇಳ್ದಿದ್ದಲ್ಲ, ಈಗ ನೋಡು ಬಂದ್ವಲ್ಲ ನೀರು. ತಗೊಂಡೋಗಿ ಒಯ್ಕ ಹೋಗು ಎಲ್ಲಿಗೆ ಬೇಕೋ ಅಲ್ಲಿಗೆ. ಕೊಡೋಗೆ ಬಗ್ಗೆಮ್ಮ ನನ್ನ ಸಸಿಗೆ. ತಾಳೆ ಗಂಗಿ ತಗ. ಅಯ್ಯೋ ಅಕ್ಕ ಇದ್ಯಾಕೆ ನೀನ್ ಯಾಕೆ ನೀರು ತತ್ತಿದ್ಯಾ ನಮ್ಮನಿಗೆ? ಅಯ್ಯೋ ಅದ್ ಯಾಕೆ ಏನು ಎತ್ತ ಅಂತಾನ ಹೇಳಂಗಿಲ್ಲ. ತಗ ಜಲ್ದಿನ ಒಯ್ಕೊಡು. ಇನ್ನು 9 ಬಿಂಗೆ ಇನ್ನು ಒತ್ಕೊಂಡ್ಬರ್ಬೇಕು. ತಗ ತಗ ಜಲ್ದು, ನೀನು ಕೂಲಿ ಬೇರೆ ಹೋಗ್ಬೇಕು ನೀರು ಹೊತ್ತೊಯ್ದು. ಅಯ್ಯೋ ಅಕ್ಕ ಏನಕ್ಕೆ ಅಂತ ಹೇಳು. ಅಯ್ಯೋ ಅಲ್ಲ ನೀನ್ ಯಾಕೆ ನೀರು ತಂದೊಯ್ಬೇಕು ನಮ್ಮನೆಗೆ? ಗಂಗಿ ಅದೆಲ್ಲ ನಿನ್ಗೆ ಯಾಕೆ? ನೀನು ನೀರು ತಾನೇ ಬೇಕು, ತಗೊಂಡೋಗಿ ಒಯ್ಕ ಹೋಗಿ ಅಡ್ಗೆ ಮಾಡಕ್ ಜಲ್ದು. ಲೇ ಭಾಗ್ಯಮ್ಮ ನಾನು ಹೇಳಿದ್ದೀನಿ, ನೀನು ಯಾಕೆ ನೀರು ತಂದೊಯ್ತಾ ಇದ್ಯಾ? ನನಗೂ ನಿನಗೂ ಏನು ಚಾಲೆಂಜ್ ಆಗಿತ್ತು? ಯಾರು ಸೋತ್ರು ಗೆದ್ರು ಅದನ್ನೆಲ್ಲನ ಯಾರು ತಾವು ಹೇಳ್ಬಾರ್ದು. ಯಾಕೆ ಅಂತ ಎಲ್ಲರೂ ಕೇಳ್ತಾ ಇದ್ದಾರೆ ಕಣೆ ಸಾಕಮ್ಮ. ನಾನು ಏನು ಹೇಳಿ? ಏನೋ ಒಂದು ಹೇಳು ಅಷ್ಟೇನೆ. ಅಲ್ಲ ಯಾಕೆ ಅಂತ ಒಂದು ಮಾತು ಹೇಳ್ತೀನಿ. ಏನೋ ಚಾಲೆಂಜಲ್ಲಿ ಸೋತೆ ನಾನು ಅದಕ್ಕೆ ಹೋಯ್ತಾ ಇದ್ದೀನಿ ಅಂತಾನ, ಅದನ್ನಾದ್ರೂ ಹೇಳಕ್ ಬಿಡು. ಅಮ್ಮಣ್ಣಿ ಅದೊಂದು ಹೇಳಿದ್ರೆ ಏನು ಚಾಲೆಂಜ್ ಮಾಡಿದ್ದೆ ಅಂತ ಕೇಳ್ತಾರೆ ತಿರ್ಗಾ, ಅವಾಗ ಏನು ಹೇಳ್ತೀಯಾ? ಅಯ್ಯೋ ಅದು ಏನೋ ಒಂದು ಹೇಳ್ತೀನಿ ಬಿಡೆ. ಬೇಡಮ್ಮ ಬೇಡ, ನೀನು ಏನು ಹೇಳೋದು ಬೇಡ. ಆಮೇಲೆ ಕದ್ರಜ್ಜಿಗೆ ತೊಂದರೆ ಆಗೋದು ಬೇಡ ನೀನು ಹೇಳಿಬಿಟ್ಟು. ಆಮೇಲೆ ಆ ಸುದ್ದಿ ಕದ್ರಜ್ಜಿ ಸಸಿಗೂ ಮಗುಗೂ ಗೊತ್ತಾಗಿ ಆಮೇಲೆ ತಿರ್ಗಾ ಅವ್ರಿಗೆ ಜಗಳ ಆಗೋದು ಬೇಡ ನಮ್ಮಿಂದನ. ಹೌದೌದು, ಆದ್ರೆ ಏನು ಹೇಳೋದೀಗ? ಏನೋ ಒಂದು ಸುಳ್ಳು ಹೇಳು ಅಷ್ಟೇನೆ. ಸರಿ ಆಯ್ತು ಬಿಡಮ್ಮ. ಈ ತಾಂಬಾರೆ ಬಿಂಗೆನ ಜಲ್ದು ಬಿಡಮ್ಮ, ಬಿಂಗೆನ ಜಲ್ದು ಹೋಗೋಣ. ಅಲ್ಲ ಕಣಕ್ಕ ಯಾಕೆ ನೀನ್ ಯಾಕೆ ನೀರು ತಂದೊಯ್ತಾ ಇದೆಯಾ ನಮ್ಮ ಮನೆಗೆ? ನಮ್ಮ ಅತ್ತೆ ಐತಲ್ಲ ಬಿಡು, ಇಲ್ಲ ನಾನೇ ಹೊತ್ಕೊಂಬತ್ತೀನಿ. ಸುಮ್ಮನೆ ಕೊಡೆ ಗಂಗಿ, ಸುಮ್ಮನೆ ಹೋಗಿ ನೀನು ಅಡುಗೆ ಗಿಡಿಗೆ ಮಾಡಕ್ ಹೋಗಿ. ಇದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಇನ್ನೊಂದು ವಾರ ತಕ ನಾನೇ ನಿಮ್ಮ ಮನೆಗೆ ನೀರು ತಂದೊಯ್ತೀನಿ. ಇನ್ನು ಒಂದು ವಾರ ತಕ ಭಾಗ್ಯಕಯ್ಯ ನಮ್ಮ ಮನೆಗೆ ನೀರು ತಂದೊಯ್ಯುತ್ತಾ? ಏನತ್ತೆ ಇದು? ಅಲ್ಲ ಯಾಕೆ ಅಂತ ಇವಕ್ಕ ಏನು ತಲೆಗೆಲೆ ಕೆಟ್ಟೈತಾ ಹೆಂಗೆ? ನೀನೇ ಏನು ಮಾಡಿದ್ಯಾ? ನಮ್ದು ಏನೋ ನಿನಗೆ ಯಾಕೆ ಅದೆಲ್ಲನ? ಹೋಗು. ಅಯ್ಯೋ ದೇವ್ರಿ, ನಮ್ಮ ಅತ್ತೆನೂ ಹೇಳಲ್ಲ, ಅವಕ್ಕ ಕೇಳಿದ್ರೆ ಅವಕ್ಕನೂ ಹೇಳಲ್ಲ. ಏನಿದು? ಏನಪ್ಪ ಮೊದಲು ಅಡುಗೆ ಮಾಡೋಣ, ಟೈಮ್ ಆಗುತ್ತಿರ್ಗ. ನಾವಾಡುವ ನುಡಿಯೇ ಕನ್ನಡ ನುಡಿ, ಸಿರಿಗನ್ನಡ ನುಡಿ, ನಾವಿರುವ ತಾಣವೇ ಗಂಧದ ಗುಡಿ, ಚಂದದ ಗುಡಿ, ಶ್ರೀಗಂಧದ ಗುಡಿ. ಹೋಗೋಣ ಬೇಗ, ಗುಂಡೆ ಜೀರ್ವಂತಕ್ಕೆ ಹೋಗಿ ಹೇಳಿ ಬರ್ಬೇಕು ಜಲ್ದಿ ಬರ್ರಿ ಅಂತಾನೆ. ಭಾಗ್ಯಮ್ಮ ಇದೇನಿದು ನೀರು ಹೊತ್ಕೊಂಬರಕ್ ಹೋಗಿದ್ದ ನೀನು? ನಿಮ್ಮ ಅತ್ತೆ ನೋಡಿ ನಮ್ಮಂತಕ್ಕೆ ಬಂದಿತ್ತು. ನಾವು ಸೊಸೆ ಬಂದವಳ ಇಲ್ಲ ಕಾಣಿಸ್ತಾ ಇಲ್ಲ ಎದ್ದಾಗಿಂದಾನ ಅಂತಾನ. ನೀನ್ ನೋಡಿದ್ರೆ ನೀರು ಹಿಡಿಯಕ್ ಹೋಗಿದ್ದೆ, ಯಾಕೆ ಹೇಳಿರ್ಲಿಲ್ವ ನಿಮ್ಮ ಅತ್ತಿಗೆ? ಅಯ್ಯೋ ದೇವ್ರಿ, ಈಗೇನು ಹೇಳೋದಪ್ಪ ಲಸ್ಮಕ್ಕುಗೆ. ನಮ್ಮ ಮನೆಗೇನೆ ಅಂತ ಹೇಳ್ತೀನಿ, ಅಲ್ಲಿ ಯಾರು ಮಾತಾಡ್ಕೊಂಡು ಮಾತಾಡ್ಕೊಂಡು ನಿಂತಿದ್ದೆ ಅಷ್ಟೇ ಅಂತಾನೆ. ಏ ಭಾಗ್ಯಮ್ಮ ನಿನ್ನೆ ಕೇಳ್ತಿರೋದು. ನೀರು ತರಕ್ಕೆ ಹೋಗಿದ್ದೆ ನಮ್ಮ ಮನೆಗೆ ನೀರು. ಆದ್ರೆ ನಾನು ನಿಂಗಮಾರ್ ಮಠಕ್ಕೆ ಹೋಗಿದ್ದೆ. ಅದೇ ನಿಂದಿನೇನು ಆಯ್ತಲ್ವ, ರಾಗಿ ಸಸಿ ಹಾಕೋದಾಗುತ್ತಲ್ವಾ, ಅಲ್ಲಿ ಪಕ್ಕದೂರಿಂತಾಗೆ ಯಾರೊಬ್ರು ಹೇಳಿದ್ರು ಅದಕ್ಕೆ ಬತ್ತಾಳೇನ ಅಂತ ಕೇಳಕ್ ಹೋಗಿದ್ದೆ. ಹೌದಾ? ಮತ್ತೆ ನಿಮ್ಮ ಅತ್ತೆ ನೋಡಿದ್ರೆ ಅವಾಗಿಂದ ಕಾಣಿಸ್ತಾನೆ ಇಲ್ಲ, ಎಲ್ಗೋದ್ಲ ಏನೋ ಗೊತ್ತಿಲ್ಲ ಅಂತ ಹೇಳ್ತೈತೆ. ಅಯ್ಯೋ ನಾನು ಜಲ್ದಿ ಹೋಗ್ಬೇಕು ಬಿಡಿ ಲಕ್ಷ್ಮಕ್ಕ, ನಮ್ಮ ಅತ್ತೆ ತಿರ್ಗ ಬೈತಾಳೆ ತೆಗಿ. ಅಯ್ಯೋ ಲಕ್ಷ್ಮಿ ಹಕ್ಕ ಬಿಡಿ ಬಿಡಿ, ಬಾಗಿಂದ ಹಕ್ಕ ನೀರು ತಗೊಂಡೋಗ್ತಾ ಇರೋದು ಸಾಕಮಂದು ಮನೆಗೆ. ಅದಕ್ಕೆ ಪಾಪ ಸುಳ್ಗೆ ಹೇಳ್ತಾ ಇದಾರೆ. ಬಾಗಿಂದ ಹಕ್ಕ ಹೋಗಿ ಹೋಗಿ ಬೇಗ. ಸಾಕಮ್ಮರ ಮನೆಗ ಯಾಕೆ?
ಏ ಬಾನು, ಬಾಯಿ ಮುಚ್ಕೊಂಡಿರಿ. ನಾನು ಏನೋ ಒಂದು ಸುಳ್ಳು ಹೇಳಿದ್ರೆ ನೀನು ಬಂದು ಎಲ್ಲ ಹೇಳ್ತಾ ಇದ್ದಲ್ಲ. ಈಗ ಎಲ್ಲೂ ಹೇಳ್ಬಾರ್ದು ಅಂತ ಹೇಳಿದ್ದೆ ತಾನೇ. ನೀನು ಸಾಕಮ್ಮನ ಹೇಳ್ತಾನೆ. ಏನಾದರೂ ಹೇಳಿದ್ರೆ ನಾನು ಇನ್ನೂ ಒಂದು ವಾರ ನೀರು ತಗೊಂಡೋಗಿ ಹಾಕ್ಬೇಕಾಗುತ್ತೆ. ನೀರೋ ಸತ್ಯ ಹೇಳಿದ್ರೆ ಸುಮ್ಮನೆ ಇರು. ಸರಿ ಆಯ್ತು ಬಿಡಿ ಬಗ್ಗಿನ ಅಕ್ಕ. ಲಕ್ಷ್ಮಿ ಅಕ್ಕಾಗೆ ಬೇರೆ ಏನಾದರೂ ಹೇಳ್ತೀನಿ. ನೀವು ಹೋಗಿ. ಸರಿ ಆಯ್ತು, ಏನೋ ಒಂದು ಹೇಳು. ಭಾಗ್ಯಮ್ಮ, ಭಾಗ್ಯಮ್ಮ, ಇದೇನಿದು? ಇವಳು ಸಾಕಮ್ಮನ ಮನೆಗೆ ನೀರು ತಗೊಂಡು ಹೋಗ್ಬೇಕು. ಏನಾಗಿತ್ತು ಇವಳಿಗೆ? ಅಯ್ಯೋ ಲಕ್ಷ್ಮಿ ಅಕ್ಕ, ನೀವು ಎಷ್ಟೇ ಕೇಳಿದ್ರು ಅವಳಂತೂ ಏನು ಹೇಳ ಸ್ಥಿತಿಲಿ ಇಲ್ಲ ಬಿಡಿ. ನಿಮ್ಗೆ ಈಗ ಸದ್ಯಕ್ಕೆ ಏನು ಗೊತ್ತಾಗೋದು ಬೇಡ. ಯಾಕೆ ಹಿಂಗೆ ಹೇಳ್ತಾ ಇದ್ದೆ? ಏನತ್ತೆ? ಅದೇನು ಅಂತ ನನ್ನ ಹತ್ರ ಹೇಳ್ರಿ. ಏನಾಯ್ತು? ಏನೂ ಇಲ್ಲ ಲಕ್ಷ್ಮಿ ಅಕ್ಕ, ಅದು ಬೇಡ ಬಿಡಿ. ನಂದು ಮೂರ್ಗೆ ಜನ ಜೊತೆಲೇ ಇರ್ಲಿ ಗುಟ್ಟು. ನಿಮ್ದಿಗೆ ಹೇಳಿದ್ರೆ ಸುಮ್ಮನೆ ತೊಂದರೆಗೆ ಆಗ್ಬಿಡುತ್ತೆ. ಭಾಗ್ಯ ಮುಂದೆ ಹಕ್ಕಾಗೆ ತೊಂದರೆಗೆ ಆಗ್ಬಿಡುತ್ತೆ. ಅದಕ್ಕೆ ಹೇಳೋದೇ ಬೇಡ ಬಿಡಿ. ಲೇ ಬಾನು, ಹೇಳ್ತೀಯೋ ಇಲ್ವೋ ಈಗ? ಸುಮ್ಮನೆ ಹೇಳಿ ಅದೇನು ಅಂತ. ಅಯ್ಯೋ ಲಕ್ಷ್ಮಿ ಅಕ್ಕ, ಅದೇನು ಅಂತ ಹೇಳಿದ್ರೆ ನಮ್ದಿಗೆ ತೊಂದರೆಗೆ ಆಗ್ತಿದೆ ಲಕ್ಷ್ಮಿ ಅಕ್ಕ. ಅದಕ್ಕೆ ಹೇಳ್ಬಾರ್ದು ಅಂತ ನಾವು ಪ್ರಮಾಣಗೆ ಮಾಡಿಬಿಟ್ಟಿದೀವಿ. ಹೇಳಿದ್ರೆ ನಮ್ದಿಗೆ ತಪ್ಪಿಗೆ ಆಗ್ಬಿಡುತ್ತೆ. ಅದಕ್ಕೆ ಹೇಳಲ್ಲ. ಕ್ಷಮಿಸಿ ಲಕ್ಷ್ಮಿ ಅಕ್ಕ. ಅದೇನು ಅಂತ ಹೇಳ್ತೀಯೋ ಇಲ್ವೋ? ಅದೇನು ಪ್ರಮಾಣ ಮಾಡಿದೆ ಅಂತದ್ದ? ಅಲ್ಲ, ಭಾಗ್ಯಮ್ಮ ಯಾಕೆ ಸಾಕಮ್ಮನ ಮನೆಗೆ ಯಾಕೆ ನೀರು ಹೊತ್ಕೊಂಡು ಕೊಡ್ಬೇಕು? ಏನ್ ತಪ್ಪು ಮಾಡಿದಾಳೆ ಭಾಗ್ಯಮ್ಮ? ಈಗಲೇ ಹೋಗಿ ಆ ಸಾಕಮ್ಮನೆ ಕೇಳ್ತೀನಿ. ಈ ಲಕ್ಷ್ಮಿ ಅಕ್ಕ ಅಲ್ಲಿ ಹೋದ್ರೆ ಭಾಗ್ಯ ಮುಂದೆ ಹಕ್ಕಾಗೆ ತೊಂದರೆಗೆ ಹಾಕ್ತಾ ಇದೆ. ಮತ್ತೆ ಇನ್ನೂ ಒಂದು ವಾರ ನೀರು ತಗೊಂಡೋಗಿ ಹಾಕ್ಬೇಕಾಗುತ್ತೆ ಹೊರದು ಮನೆಗೆ. ಅಯ್ಯೋ ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ, ಲಕ್ಷ್ಮಿ ಅಕ್ಕ, ನಿಂತ್ಕೊಳ್ಳಿ ನಿಂತ್ಕೊಳ್ಳಿ. ನಿಂತ್ಕೊಳಲ್ಲ ಕಣೆ, ಅದು ಯಾಕೆ ಅಂತ ಕೇಳ್ಕೊಂಡೇ ಬರ್ತೀನಿ. ಅಲ್ಲ, ಭಾಗ್ಯಮ್ಮ ಏನ್ ತಪ್ಪು ಮಾಡಿದಾಳೆ ಅಂತ ಸಾಕಮ್ಮನ ಮನೆಗೆ ನೀರು ತಗೊಂಡೋಗಿ ಒಯ್ಯಕ್ಕೆ? ಅರೇ ಲಕ್ಷ್ಮಿ ಅಕ್ಕ, ಈಗೇನಾದ್ರೂ ನಿಮ್ದು ಹೋಗಿ ಅಲ್ಲಿ ಏನಾದ್ರೂ ಕೇಳಿದ್ರಿ ಅಂದ್ರೆ ಮಗಿಂದ ಹಕ್ಕಾಗೆ ಮತ್ತೆ ತೊಂದರೆಗೆ ಹಾಕ್ತೈತೆ. ಈಗ ಏನೋ ಒಂದು ವಾರ ನೀರು ತಂದೊಯ್ಬೇಕು. ಆದ್ರೆ ನಿಮ್ದು ಹೋಗಿ ಏನಾದ್ರೂ ಕೇಳಿದ್ರೆ ಮತ್ತೆ ಇನ್ನೂ ಒಂದು ವಾರ ಬಗಿಂದ ಹಕ್ಕ ಸಾಕಮ್ಮನ್ಗೆ ನೀರಿಗೆ ತಂದು ಹೊಯ್ಬೇಕಾಗುತ್ತೆ. ಅದಕ್ಕೆ ಬೇಡ, ಹೋಗ್ಬೇಡಿ, ದಯವಿಟ್ಟು ಹೋಗ್ಬೇಡಿ ಲಕ್ಷ್ಮಿ ಅಕ್ಕ. ಅದು ಏನು ಅಂತ ಹೇಳಿಕ್ಕೂ ಆಗಲ್ಲ. ಹೇಳಿದ್ರೆ ನಮ್ದಿಗೆ ತೊಂದರೆ ಆಗುತ್ತೆ. ಏನೇ ತೊಂದರೆ ಆಗುತ್ತೆ ಅಂತದ್ದೇನೇ ಮಾಡಿದ್ರಿ ನೀವು 3 ಜನ ಸೇರ್ಕೊಂಡು? ಏನದು? ಅರೇ ಇದು ಹೆಂಗೆ ಆಯ್ತಪ್ಪ ಭಗವಾನ್. ನಮ್ದಿಗೆ ಹೇಳಿಕ್ಕೂ ಆಗ್ತಾ ಇಲ್ಲ, ಹೇಳದೆ ಇರ್ಲಿಕ್ಕೂ ಆಗ್ತಾ ಇಲ್ಲ. ಒಳ್ಳೆ ಪಜಿತಿಗೆ ಆಯ್ತಲ್ಲ. ಈ ಲಕ್ಷ್ಮಿ ಅಕ್ಕ ಹೇಳೋವರೆಗೂ ಬಿಡೋ ತರ ಕಾಣಿಸ್ತಾ ಇಲ್ಲ. ನಮ್ದು ಹೆಂಗೆ ಮಾಡ್ಲಿ ಈಗ ಭಗವಾನ್? ಏ ಬಾನು, ಹೇಳ್ತೀಯೋ ಇಲ್ವೋ ಈಗ? ಲಕ್ಷ್ಮಿ ಅಕ್ಕ ಹೇಳ್ತೀನಿ, ಆದ್ರೆ ಈ ವಿಷಯ ಮತ್ತೆ ನಿಮ್ದು ಯಾರಿಗೆ ಕೂಡ ಹೇಳ್ಬಾರ್ದು. ಏನ್ ಹೇಳು? ಏನೂ ಇಲ್ಲ, ನಿಮ್ದು ಮತ್ತೆ ಪ್ರಶ್ನೆಗೆ ಕೇಳಬಾರ್ದು. ನಮ್ದು ಎಷ್ಟು ಹೇಳ್ತೀವೋ ಅಷ್ಟೇ ಕೇಳಬೇಕು. ಆಯ್ತು ಹೇಳು. ಏನೂ ಇಲ್ಲ, ಈ ಬಾಗಿಂದ ಹಕ್ಕ ಇದಾರಲ್ಲ, ಸಾಕಂದು ಹಕ್ಕ ಜೊತೆ ಚಾಲೆಂಜ್ಗೆ ಮಾಡಿ ಸೋತಿದ್ದಾರೆ. ಅದಕ್ಕೆ ಶಿಕ್ಷೆ ಆಗಿ ನೀರ್ ತಂದೊಯ್ಯೋದು ಅಂತ ಮಾತಿಗೆ ಆಗಿತ್ತು. ಅದಕ್ಕೆ ನೀರ್ಗೆ ತಗೊಂಡೋಗಿ ಹೋಯ್ತಾ ಇದ್ದಾರೆ ಅಷ್ಟೇ. ಇದು ಏನ್ ಚಾಲೆಂಜು, ಏನು ಯಾಕೆ ಚಾಲೆಂಜ್ಗೆ ಮಾಡಿದ್ರು, ಏನು ಯಾಕೆ ಸೋತ್ಲು ಅಂತ ಎಲ್ಲ ಪ್ರಶ್ನೆಗೆ ಮಾಡಬೇಡಿ ಅಷ್ಟೇ ನಮ್ದು ಹೇಳೋದು. ಬಾನು, ನಿನ್ ಸುಮ್ಮನಿರಕ್ಕಾಗಲ್ವೇನೆ? ಏನೋ ಎಲ್ಲ ಹೇಳ್ಬಿಟ್ಟ? ಇಲ್ಲೇ ನಿಂತ್ಕೊಂಡಿದ್ರೆ ಇಬ್ರು. ಹೋಗು ಭಾಗ್ಯಮ್ಮ, ಭಾಗ್ಯಮ್ಮ ಅಕ್ಕ, ದಯವಿಟ್ಟು ಏನು ಎತ್ತ ಯಾಕೆ ಅಂತ ನಮ್ಮ ಮಾತ್ರ ಕೇಳಕ್ ಹೋಗ್ಬೇಡ. ಇದರಿಂದ ನನಗೆ ಅಪಾಯ. ಹೌದು ಭಾಗ್ಯದ ಅಕ್ಕ, ನೀವು ಹೋಗಿ ಲಕ್ಷ್ಮಿ ಅಕ್ಕಗೆ ನಮ್ದು ಹೇಳ್ತೀವಿ ಯಾವ ತರ ಹೇಳ್ಬೇಕು ಆ ತರ. ಹೋಗಿ ನೀವು. ಏನಾದ್ರೂ ಆ ವಿಷಯ ಬಾಯ್ ಬಿಟ್ರೆ ಏನೂ ಇಲ್ಲ. ಏನೇ ಬಾನು, ಏನ್ ನಡೀತಾ ಇದೆ ನಮ್ಮೂರಾಗೆ? ಅಲ್ಲ, ನೀವಿಬ್ರು ನನಗೆ ಗೆಳತಿಯರು, ಅಷ್ಟು ಆತ್ಮೀಯರು ನಾವು. ನನಗೆ ಹೇಳ್ದಿರೋಂಥ ವಿಷಯ ಏನು? ಅದೇನ್ ಚಾಲೆಂಜು? ಲಕ್ಷ್ಮಿ ಅಕ್ಕ ನಮ್ದು ಹೇಳಿದ್ವಿ ತಾನೆ, ಮತ್ತೆ ಪ್ರಶ್ನೆ ಕೇಳಬಾರ್ದು ಅಂತ. ಸುಮ್ಮನೆ ಹೋಗಿ, ನಿಮ್ದು ಎಲ್ಲ ಹೋಗ್ತಾ ಇದ್ರಿ ಅನ್ಸುತ್ತೆ. ಹೋಗಿ ನಮ್ದು ಕೂಡ ಮನೆ ಹತ್ರ ಹೋಗ್ತೀವಿ. ಅಯ್ಯೋ, ಇವರಿಬ್ರಿಗೂ ಒಬ್ರು ಹೇಳ್ತಾ ಇಲ್ವಲ್ಲ. ಹೇಳಿದ್ರೆ ಏನೋ ಭಾಗ್ಯಮಂಗಿ ಅಪ್ಪಾಯ ಅಂತ ಹೇಳ್ತಿದ್ದಾಳೆ. ಹೌದಾ? ಸರಿ ಆಯ್ತು ಬಿಡು, ನೋಡೋಣ ಯಾವಾಗ ಹೇಳ್ತಾರೋ ಈ ವಿಷಯನ ಅಂತಾನ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.